ಹಾಯ್ ಸ್ನೇಹಿತರೆ, ನಮಸ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ಇಷ್ಟು ವರ್ಷಗಳು ಯಾಕೆ ಬೇಕಾದವು? ರಾಮ ಮಂದಿರವನ್ನು ಕಟ್ಟೋದಕ್ಕೆ ಹೋದಾಗ ಮುಸ್ಲಿಮರುಗಳು ಯಾಕೆ ಇದನ್ನು ತಡೆಯುತ್ತಿದ್ದರು? ಮತ್ತು ಅದೇ ಸ್ಥಳದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದೂಗಳಿಗೆ ಯಾಕೆ ಅಷ್ಟು ಮುಖ್ಯವಾಗಿತ್ತು? ನಿಜಕ್ಕೂ ಅಯೋಧ್ಯೆಯಲ್ಲಿ ಅಯೋಧ್ಯೆ ಚರಿತ್ರೆ ಕೇಳಿದ್ರೆ ನಿಮಗೆಲ್ಲ ಅಚ್ಚರಿಯನ್ನುಂಟು ಮಾಡ್ಬೋದು. ಇಷ್ಟೆಲ್ಲ ನಡೆದಿದೆಯಾ ಅಂತ ನಿಮಗೆ ಅನ್ನಿಸ್ಬೋದು. ಹೌದು ಸ್ನೇಹಿತರೆ, ಅದೆಲ್ಲ ತಿಳ್ಕೊಳ್ಳೋಕ್ಕೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಯಾರ ಪರವಾಗಿಯೂ ಮಾತಾಡಲ್ಲ ಮತ್ತು ಯಾರ ವಿರುದ್ಧವೂ ಕೂಡ ಮಾತಾಡಲ್ಲ. ಇರೋದನ್ನು ಇರೋ ಥರ ಹೇಳ್ತೀನಿ ಅಷ್ಟೇ. ಗೆಳೆಯರೇ, ಇದನ್ನೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಅಯೋಧ್ಯೆ ಎಂಬುದು ಈಗಿನದ್ದಲ್ಲ, ಶತಮಾನಗಳ ಹಿಂದಿನದ್ದು. ಅಂದಾಜು 500ನೇ ಶತಮಾನದಿಂದಲೂ ಈ ವಿವಾದ ಸಾಗುತ್ತಲೇ ಇದೆ. ನಮ್ಮ ದೇಶ ಮುಂದೆ ಸ್ವಾತಂತ್ರ್ಯ ಆದ ನಂತರ ಕೂಡ ಇದರ ಕೂಗು ನಿಲ್ಲಲಿಲ್ಲ, ಮತ್ತಾಗಿ ಹೆಚ್ಚಾಗಿ ಹೋಯಿತೇ ಹೊರತು ಕಡಿಮೆಯಾಗಲಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣಗಳೆಂದರೆ ಆ ಕಾಲದ ರಾಜಕಾರಣಿಗಳ ವ್ಯಕ್ತಿಗಳು. ಹೌದು ಗೆಳೆಯರೆ, ಎಲ್ಲರೂ ಅಯೋಧ್ಯೆ ವಿವಾದವನ್ನು ಅನುಕೂಲಕ್ಕಾಗಿ ಬಳಸ್ಕೊಂಡ್ರೆ ಹೊರತು ಯಾರೊಬ್ಬರು ಕೂಡ ಇದನ್ನು ಬಗೆಹರಿಸಬೇಕು, ಇದನ್ನು ಮುಕ್ತಾಯಗೊಳಿಸಬೇಕಂತ ಪ್ರಯತ್ನ ಕೂಡ ಹಾಗೆ ಸುಳಿವು ಕೂಡ ಕೊಡಲಿಲ್ಲ. ಅಷ್ಟಕ್ಕೂ ಏನಿದು ಅಯೋಧ್ಯದ ವಿವಾದ ಅಂತ ನೋಡೋದಾದರೆ, ಉತ್ತರ ಪ್ರದೇಶನ ಅಯೋಧ್ಯದಲ್ಲಿರುವ 2.77 ಎಕರೆಗೆ ಇರುವ ಜಾಗದಿಂದ ಸೃಷ್ಟಿಯಾದ ಈ ವಿವಾದವೇ ಅಯೋಧ್ಯ ವಿವಾದ ಎಂದು ಪ್ರಸಿದ್ಧಿಯಾಯಿತು. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ವಾಲ್ಮೀಕಿ ರಚಿಸಿರುವ ರಾಮಾಯಣದಲ್ಲಿ ಶ್ರೀರಾಮನು ಅಯೋಧ್ಯದಲ್ಲಿ ಜನಿಸಿದನಂತ ಅಯೋಧ್ಯ ಶ್ರೀರಾಮನ ಜನ್ಮಸ್ಥಳವಾಗಿದೆ ಎಂದು ಹೇಳಲಾಗುತ್ತದೆ. ಚರಿತ್ರೆಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಮತ್ತು ರಹಸ್ಯಗಳು ಇನ್ನೂ ಕಾಡುತ್ತಿವೆ ಮತ್ತು ಸಾಗುತ್ತಿವೆ. ಅಷ್ಟಕ್ಕೂ ಮುಂದೆ ಬಾಬರ್ನ ಕಾಲದಲ್ಲಿ ಅಂದರೆ 16ನೇ ಶತಮಾನದಲ್ಲಿ ಮಂದಿರವನ್ನು ನಾಶ ಮಾಡಲು ಒಂದು ಮಸೀದಿಯನ್ನು ಕಟ್ಟಲಾಯಿತು. ಅಂದರೆ ಮಂದಿರವನ್ನು ನಾಶ ಮಾಡಿ ಅಲ್ಲೊಂದು ಮಸೀದಿಯನ್ನು ನಿರ್ಮಾಣ ಮಾಡುತ್ತಾರೆ. ಆವಾಗಿನ ಈ ಹೋರಾಟಗಳು ಶುರುವಾದರು. ಅಂದರೆ ಅಲ್ಲಿಂದ ಶುರುವಾದ ಹೋರಾಟವು ಕೊನೆಯಾಗಿದ್ದು ಮಾತ್ರ ರಕ್ತಪಾತದಲ್ಲಿ. ಹೌದು ಸ್ನೇಹಿತರೆ, ಅಂದರೆ 1528ರಲ್ಲಿ ಮೊಘಲರ ಚಕ್ರವರ್ತಿಯಾದ ಬಾಬರ್ನು ಆಳ್ವಿಕೆಯನ್ನು ನಡೆಸುತ್ತಿದ್ದಂತೆ. ಆಗ ಬಾಬರ್ನು ಸೇನಾಧಿಪತಿಯಾದ ತನ್ನ ರಾಜನಿಂದ ಮೆಚ್ಚುಗೆಯನ್ನು ಅಂದರೆ ಬಹಳಷ್ಟು ಹೆಸರನ್ನು ಪಡೆಯಲು ಆ ಸ್ಥಳದಲ್ಲಿದ್ದ ಮಂದಿರವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡುತ್ತಾನೆ. ಅದೇ ಬಾಬರಿ ಮಸೀದಿ ಅಂತ ಮುಂದೆ ಪ್ರಸಿದ್ಧಿಯಾಗಿ ಮತ್ತು ಆಗಿದೆ ಅಂತ ಹೇಳಲಾಗುತ್ತದೆ. ಮುಂದೆ ನೋಡೋದಾದರೆ 1949 ಸಮಯದಲ್ಲಿ ಆ ಮಸೀದಿಯೊಳಗೆ ಬಂದು ರಾಮನ ವಿಗ್ರಹ ಅಂದರೆ ದೊರಕುತ್ತದೆ, ಒಂದು ರಾಮನ ವಿಗ್ರಹ ದೊರಕುತ್ತದೆ. ಆಗ ಹಿಂದೂ ಸಂಘಟನೆಗಳು ಇದು ನಮಗೆ ಕೊಡಿ, ಈ ಸ್ಥಳದಲ್ಲಿ ರಾಮನ ಮಂದಿರ ನಿರ್ಮಾಣವಾಗಬೇಕು, ಇದು ರಾಮನ ಜನ್ಮಸ್ಥಳವಾಗಿದೆ ಎಂದು ಕೋರ್ಟ್ನ ಮೊರೆ ಹೋಗುತ್ತಾರೆ. ಆದರೆ ಮುಸ್ಲಿಮರು ಕೂಡ ಇಲ್ಲಿ ಇದನ್ನು ಮಸೀದಿ ಸ್ಥಳವಾಗಿದೆ, ಇದು ವಿಗ್ರಹವನ್ನು ಯಾರು ತಂದು ಇಟ್ಟಿದ್ದಾರೆ, ಇದಕ್ಕೆ ಅವಕಾಶ ಮಾಡಿಕೊಡಬಾರದೆಂದು ಮುಸ್ಲಿಮರು ಸಹ ಒಂದು ಕೇಸನ್ನು ಹಾಕುತ್ತಾರೆ. ಹೌದು ಸ್ನೇಹಿತರೆ, ಇದರಿಂದ ಫೆಬ್ರವರಿ 1986ರಂದು ರಾಜೀವ್ ಗಾಂಧಿ ಸರ್ಕಾರ ಬಾಗಿಲು ಹಾಕಿದಂಥ ಮಸೀದಿಯನ್ನು ಓಪನ್ ಮಾಡಿ ಅಂತ ಹೇಳುತ್ತದೆ. ಆಗ ಹಿಂದೂ ಸಂಘಟನೆಗಳು ಆ ಮಸೀದಿಯನ್ನು ನೀವು ಓಪನ್ ಮಾಡೋ ಹಾಗಿದ್ರೆ ಆ ಮಸೀದಿಯನ್ನು ಉರುಳಿಸಿ ಮತ್ತು ಆ ಸ್ಥಳದಲ್ಲಿ ಒಂದು ರಾಮ ಮಂದಿರವನ್ನು ಕಟ್ಟಬೇಕೆಂದು ಹೋರಾಟಗಳನ್ನು ಶುರು ಮಾಡುತ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, 1989 ಅಕ್ಟೋಬರ್ 3ರಂದು ಹಿಂದೂಗಳು ಮತ್ತು ಮುಸ್ಲಿಂಗಳ ಎಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿ ಅಲಹಾಬಾದ್ನ ಹೈಕೋರ್ಟ್ಗೆ ರವಾನಿಸಲಾಗುತ್ತದೆ. ಆದರೆ ಯಾರಿಗೂ ಕೂಡ ತಿಳಿದಿಲ್ಲ ಅದರ ಮುಂದಿನ ಭವಿಷ್ಯ ಏನಾಗುತ್ತದೆ ಅಂತ, ಮುಂದಿನ ಚರಿತ್ರೆಯಾದರೂ ಏನಾಗುತ್ತೆ ಅಂತ. ಮುಂದೆ 1990 ಆ ಸಮಯದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲೇಬೇಕು ಅಂತ ಪಣತೊಟ್ಟು ಜನಗಳಿಗೆ ಜಾಗೃತಿ ಮೂಡಿಸುವುದಕ್ಕೆ ಶುರು ಮಾಡಿದಂಥ 28 ದಿನಗಳ ರಥಯಾತ್ರೆಯನ್ನು ತಡೆದು ಅದರಲ್ಲಿ ಪಾಲ್ಗೊಂಡಿದ್ದವರನ್ನು ಬಂಧಿಸಲಾಗುತ್ತದೆ.
ಅಷ್ಟೇ ಅಲ್ಲ ಸ್ನೇಹಿತರೆ, ಮುಂದೆ ಈ ಸಂಘಟನೆಗಳು ಹೀಗೆ ಮುಕ್ತಾಯಗೊಳ್ಳದೆ ಮುಂದುವರಿದು ಸುಮಾರು 15,000ಗಳ ಜನ ಪಾಲ್ಗೊಂಡು 1990 ಅಕ್ಟೋಬರ್ 30ನೇ ತಾರೀಕಿನಂದು ಮಸೀದಿಯ ಮೇಲೆ ಕೇಸರಿಯ ಧ್ವಜವನ್ನು ಹಾರಿಸುತ್ತಾರೆ. ಡಿಸೆಂಬರ್ 6ನೇ ತಾರೀಕು 1991ರಲ್ಲಿ ಸುಮಾರು 2.5 ಲಕ್ಷ ಜನ ಹಿಂದೂಗಳು ಸೇರಿ ಬಾಬರಿ ಮಸೀದಿಯನ್ನು ಸಂಪೂರ್ಣವಾಗಿ ನಿರ್ಮಾಣ ಹಾಗೂ ನಿರ್ನಾಶವಾಗಿ ಒಡೆದು ಬಿಡುತ್ತಾರೆ. ಮುಂದೆ ತಿಂಗಳವರೆಗೂ ಹಲವಾರು ಕಡೆಗೆ ರಕ್ತ ಹೋಮವೇ ನಡೆದು ಬಿಡುತ್ತೆ ಸ್ನೇಹಿತರೆ. ಅದರಲ್ಲಿ ಸುಮಾರು 2,000ಗಿಂತಲೂ ಜನ ಅಧಿಕವಾಗಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಇದನ್ನು ಹೀಗೆ ಬಿಟ್ಟರೆ ಇನ್ನು ಹಲವಾರು ಜನ ಸಾವನ್ನಪ್ಪಬಹುದು ಎಂದು ಏಪ್ರಿಲ್ 2002ರಂದು ವಿವಾದಾತ್ಮಕ ಭೂಮಿ ಅಂದರೆ ಅಯೋಧ್ಯೆ ಒಂದು ವಿವಾದಾತ್ಮಕ ಭೂಮಿಯನ್ನಾಗಿ ಯಾರಿಗೂ ಸೇರಿದೆ ಅಂತ ತಿಳಿಯೋಕೆ ವಿಚಾರಣೆಗಳನ್ನು ಶುರು ಮಾಡುತ್ತೆ ಅಲಹಾಬಾದ್ನ ಹೈಕೋರ್ಟ್. ಇದೇ ಮುಂದೆ 2019 ಅಕ್ಟೋಬರ್ ಅಂತ್ಯದಲ್ಲಿ ಅಯೋಧ್ಯ ವಾದವನ್ನು ದೈನಂದಿನ ವಾದ ಮತ್ತು ವ್ಯವಹಾರವನ್ನು ವಿಚಾರಣೆಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ ಕೊನೆಯ ಮುಖ್ಯವಾಗಿ ಒಂದು ತೀರ್ಪನ್ನು ಮಂಡಿಸುತ್ತದೆ. ಈ ತೀರ್ಪು ನವೆಂಬರ್ 9, 2019ರಂದು ಸುಪ್ರೀಂ ಕೋರ್ಟ್ನ ತ್ರಿಪೀಠ ಸದಸ್ಯ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಜಾಗ ಮತ್ತು ಪುರಾವೆಗಳನ್ನು ಶ್ರೀರಾಮನಿಗೆ ಸೇರಿತಕ್ಕದ್ದು ಎಂದು ತೀರ್ಪನ್ನು ಮಂಡಿಸುತ್ತದೆ. ಇಷ್ಟು ರೋಚಕ ಮತ್ತು ಭಯಪಡುವಂತೆ ಹಾಗೂ ರಹಸ್ಯಮಯವಾಗಿ ಅಚ್ಚರಿ ಪಡುವಂತೆ ಇವತ್ತಿನ ಅಯೋಧ್ಯ ಕಥೆಯಾಗಿತ್ತು ಫ್ರೆಂಡ್ಸ್. ಮುಂದಿನ ರೋಚಕ ಕಥೆ ಹಾಗೂ ರಹಸ್ಯಭೇದ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಫ್ರೆಂಡ್ಸ್.